ಅಲ್ಲೇ ಮಾಡ್ಕೋಬೇಕು. ಯಾಕೆ ಕಟ್ತೀರಪ್ಪ ಇದನ್ನ? ಯಾಕೆ ಮಾಡ್ಯಾರ ಇದನ್ನ? ಕೋಟಿಗೆ ಮೈಸೂರು ಸಂಚಾರಿ ಪೊಲೀಸ್ ಠಾಣೆ ಪ್ರಕಟಣೆ. ವಾಹನ ಸವಾರರು ಸರಿಯಾದ ರೀತಿಯಲ್ಲಿ ತಮ್ಮ ವಾಹನವನ್ನು ಪಾರ್ಕಿಂಗ್ ಮಾಡತಕ್ಕದ್ದು, ಅದೇ ರೀತಿಯಾಗಿ ತಾವು ವಾಹನ ಚಾಲನೆ ಮಾಡುತ್ತಾ ಕಾಲಕ್ಕೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸತಕ್ಕದ್ದು, ಅದೇ ರೀತಿಯಾಗಿ ವಾಹನ ಚಾಲನೆ ಮಾಡುವ ಕಾಲಕ್ಕೆ ಮೊಬೈಲ್ ಬಳಸತಕ್ಕದ್ದಲ್ಲ. ಅದೇ ರೀತಿಯಾಗಿ ಮೂವರು ಕುಳಿತುಕೊಂಡು ಹೋಗುವುದು ನಿಲ್ಲಿಸಬೇಕು. ಅದೇ ರೀತಿಯಾಗಿ ಪಾದಚಾರಿಗಳಿಗೆ ಅನುಕೂಲವಾಗುವಂತೆ ಫುಟ್ಪಾತ್ ತಾವು ತಮ್ಮಿಂದ ಸ್ವಯಂ ಪ್ರೇರಿತವಾಗಿ ಹಿಂದೆ ತೆಗೆದುಕೊಳ್ಳಬೇಕು. ಸ್ಟ್ಯಾಂಡ್ಗಳಾಗಲಿ ಇಟ್ಟುಕೊಂಡು ಜನರಿಗೆ ತೊಂದರೆ ಮಾಡಕೂಡದು. ಸರ್ಕಾರಿ ಪೊಲೀಸ್ ಠಾಣೆ ಪ್ರಕಟಣೆ. ವಾಹನ ಸವಾರರು ಸರಿಯಾದ ರೀತಿಯಲ್ಲಿ ತಮ್ಮ ವಾಹನವನ್ನು ಕ್ರಮವಾಗಿ ಪಾರ್ಕಿಂಗ್ ಮಾಡತಕ್ಕದ್ದು, ಯಾವುದೇ ಕಾರಣಕ್ಕೂ ಮೂವರು ಕುರಿತು ಪ್ರಯಾಣ ಮಾಡತಕ್ಕದ್ದು, ಅದೇ ರೀತಿಯಾಗಿ ವಾಹನ ಚಾಲನೆ ಮಾಡುವ ಕಾಲಕ್ಕೆ ಮೊಬೈಲ್ ಬಳಕೆ ಮಾಡಕೂಡದು. ಕಾರು ಚಾಲಕರು ತಾವು ವಾಹನ ಚಾಲಕ ಸಂದರ್ಭದಲ್ಲಿ ಕಾರು ಮತ್ತು ಪಕ್ಕದ ಹಿಡಿಕೊಂಡವರು ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಧರಿಸತಕ್ಕದ್ದು. ಇದು ರಾಯಚೂರು ಜಿಲ್ಲೆ ಪೊಲೀಸ್, ರಾಯಚೂರು ಸಂಚಾರಿ ಪೊಲೀಸ್ ಠಾಣೆ ಪ್ರಕಟಣೆ. ವಾಹನ ಸವಾರರು ಸರಿಯಾದ ರೀತಿಯಲ್ಲಿ ತಮ್ಮ ವಾಹನವನ್ನು ನಿರ್ವಹಣೆ ಮಾಡತಕ್ಕದ್ದು, ಯಾವುದೇ ನಿರ್ವಹಣೆ ಮಾಡತಕ್ಕದ್ದು. ಅದೇ ರೀತಿಯಾಗಿ ವಾಹನ ಚಾಲನಾ ಸಂದರ್ಭದಲ್ಲಿ ಮೊಬೈಲ್ ಬಳಕೆ ಮಾಡಕೂಡದು. ತಮ್ಮ ವಾಹನವು ವ್ಯಾಪಾರಸ್ಥರನ್ನ ತಮ್ಮ ಸವಾಲು ಸರಂಜಾಮಗಳನ್ನು ಹಿಂದುಗಡೆ ತೆರವು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ. ಇದು ರಾಯಚೂರು ಜಿಲ್ಲೆ ಪೊಲೀಸ್, ರಾಯಚೂರು ಸಂಚಾರಿ ಪೊಲೀಸ್ ಠಾಣೆ ಪ್ರಕಟಣೆ. ವಾಹನ ಸವಾರರು ಸರಿಯಾದ ರೀತಿಯಲ್ಲಿ ತಮ್ಮ ಜೀವನ ಮಾಡಿಕೊಡಲು, ಸವಾರರು ವಾಹನ ಚಾಲಕರ ಮಾಡಿಕೊಡಬೇಕು. ವ್ಯಾಪಾರ ಮಾಡುವವರು ಯಾವುದೇ ಕಾರಣಕ್ಕೂ ಫುಟ್ಪಾತ್ ಮೇಲೆ ತಮ್ಮ ವ್ಯಾಪಾರವನ್ನು ಮಾಡಕೂಡದು. ಏನಿದ್ದರೂ ತಮ್ಮ ಅಂಗಡಿ ಒಳಗಡೆ ತಮ್ಮ ವಾಹನವನ್ನು ಪಾರ್ಕಿಂಗ್ ಮಾಡತಕ್ಕದ್ದು, ವಾಹನ ಚಾಲನಾ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಬಳಸಬೇಕು. ಮೈಸೂರು ಜಿಲ್ಲಾ ಪೊಲೀಸ್ ರಾಯಚೂರು ನಗರ ತಮ್ಮ ವಾಹನವನ್ನು ಡಬಲ್ ಪಾರ್ಕಿಂಗ್ ಮಾಡತಕ್ಕದ್ದಲ್ಲ, ಅದೇ ರೀತಿಯಾಗಿ ಧರಿಸತಕ್ಕದ್ದು, ಯಾವುದೇ ಕಾರಣಕ್ಕೂ ಟ್ರಿಬಲ್ ರೈಡ್ ಮಾಡಕೂಡದು. ಅದೇ ರೀತಿಯಾಗಿ ವಾಹನ ಚಾಲನಾ ಸಂದರ್ಭದಲ್ಲಿ ಮೊಬೈಲ್ ಬಳಕೆ ಮಾಡಕೂಡದು.
ಆದಮೇಲೆ ಇವತ್ತೊಂದು ಸ್ಪೆಷಲ್ ಡ್ರೈವ್ ಮಾಡಿದ್ವಿ. ನನ್ನೊಂದಿಗೆ ಸದರ್ ಬಜಾರ್ ಚಾರ್ಲಿ ಅವರು ಮತ್ತು ಟ್ರಾಫಿಕ್ PSR ಅವರು ಮತ್ತು ಎಲ್ಲ ಸಿಬ್ಬಂದಿಗಳು ಸೇರಿಕೊಂಡು ಒಂದು ಸ್ಪೆಷಲ್ ಡ್ರೈವ್ ಮಾಡಿದ್ದು. ಸ್ಪೆಷಲ್ ಡ್ರೈವಲ್ಲಿ ನಾವು ತಹಶೀಲ್ದಾರ್ ಆಫೀಸಿಂದ ಜಾಕಿರ್ ಹುಸೇನ್ ಸರ್ಕಲ್ಲು ಮತ್ತು ತೀನ್ ಕಂದಿಲು, ಅಲ್ಲಿಂದ ಬಟ್ಟೆ ಬಜಾರು ಮತ್ತು ಹರಿಹರ ರೋಡ್ ಮುಖಾಂತರ ನಾವು ಸ್ಪೆಷಲ್ ಡ್ರೈವ್ ಮಾಡಿದ್ದೇನಂತ ಹೇಳಿದ್ರೆ, ಒಂದು ಡಬಲ್ ಪಾರ್ಕಿಂಗ್ ಆಗಿರ್ತಕ್ಕಂಥ ಎಲ್ಲ ವೆಹಿಕಲ್ಸಿಗೆ ನಾವು ದಂಡವನ್ನು ವಿಧಿಸುವಂಥ ಕೆಲಸ ಮಾಡಿದ್ವಿ. ಜನರಿಗೆ ಅವೇರ್ನೆಸ್ ಮಾಡ್ತಕ್ಕಂಥ ಅನೌನ್ಸ್ಮೆಂಟ್ ಮಾಡಿಸೋ ಮುಖಾಂತರ, ಜೊತೆಗೆ ಯಾರು ಪಾರ್ಕಿಂಗ್ ರೂಲ್ಸ್ಗಳನ್ನು ಅಥವಾ ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡ್ತಿಲ್ಲ ಅವರೆಲ್ಲರಿಗೂ ಸಹ ದಂಡನ ವಿಧಿಸೋದ್ರ ಮುಖಾಂತರ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಾಚರಣೆ ಮಾಡಿದ್ವಿ. ಇದರಲ್ಲಿ ಸುಮಾರು ವೆಹಿಕಲ್ಸ್ಗಳನ್ನು ಈಗಾಗಲೇ ದಂಡವನ್ನು ವಿಧಿಸಿದ್ವಿ. ಜೊತೆಗೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು, ಇಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಆಗೋಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಂತ ಹೇಳಿದ್ರೆ, ಈ ಶಾಪ್ನವ್ರು ಏನಿದ್ದಾರಲ್ಲ, ಆ ಶಾಪ್ನವರು ಈ ಫುಟ್ಪಾತ್ ಜಾಗವನ್ನು ತುಂಬ ಆಕ್ರಮಣ ಮಾಡಿಕೊಂಡು ಆ ಜಾಗದಲ್ಲಿ ತಮ್ಮ ಶಾಪಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ಸಂಗ್ರಹ ಮಾಡಿಟ್ಟಿದ್ದರಿಂದ ಅಲ್ಲಿ ಜನರಿಗೆ ಓಡಾಡೋಕ್ಕೆ ತೊಂದರೆ ಆಗಿ ಅದರಿಂದ ಟ್ರಾಫಿಕ್ ಪ್ರಾಬ್ಲಮ್ ಆಗ್ತಾಯಿತ್ತು. ಈ ವಿಶೇಷವಾಗಿ ನಾವು ಬಟ್ಟೆ ಬಜಾರ್ ಮತ್ತು ಹರಿಹರ ರೋಡಲ್ಲಿ ಟ್ರಾಫಿಕನ್ನು ಕ್ಲಿಯರ್ ಮಾಡ್ತಾ ಬಂದಿದ್ದೀವಿ ನಾವು. ಭಾಳಷ್ಟು ಈಗ ರೋಡ್ ತುಂಬ ಕ್ಲಿಯರಾಗಿ ಕಾಣ್ತಾ ಇದೆ. ಎಲ್ಲ ನಮ್ಮದು ಏನು ಫುಟ್ಪಾತ್ ರೋಡ್ ಇತ್ತು ಅದೆಲ್ಲ ಕ್ಲಿಯರ್ ಆಗಿದೆ. ಇದು ಜನರಿಗೆ ನಾನು ವಿನಂತಿಸ್ಕೊಳ್ಳೋದೇನೆಂದರೆ, ದಯವಿಟ್ಟು ನಾವೆಲ್ಲ ಮಾಡ್ತಿರೋ ಉದ್ದೇಶ ನಿಮಗೋಸ್ಕರನೇ, ಜನರ ಸುರಕ್ಷತೆ ಒಂದು ಮತ್ತು ವಾಹನಗಳ ಸಂಚಾರ ಸುರಕ್ಷಿತವಾಗಿ ಸುಗಮವಾಗಿ ಸಾಗಬೇಕನ್ನೋ ಕಾರಣಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ. ದಯವಿಟ್ಟು ಪಬ್ಲಿಕ್ ಇದಕ್ಕೆ ಸಹಕಾರ ಕೊಡಿ. ದಯವಿಟ್ಟು ಈಗ ಮಳೆಗಾಲ ಶುರು ಆಗಿದೆ, ಗಾಡಿಗಳು ಸ್ಕಿಡ್ ಆಗೋ ಚಾನ್ಸಸ್ ಇರ್ತದೆ ಅಥವಾ ಎದುರು ಬದರೋ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆ ಇರ್ತದೆ. ದಯವಿಟ್ಟು ಎಲ್ಲರೂ ಹೆಲ್ಮೆಟನ್ನು ಬಳಕೆ ಮಾಡಿ, ಸೀಟ್ ಬೆಲ್ಟ್ಗಳನ್ನು ಬಳಕೆ ಮಾಡಿ. ಯಾರು ದಯವಿಟ್ಟು ಡ್ರಿಂಕ್ಸ್ ಮಾಡಿ ವಾಹನಗಳನ್ನು ಚಲಾಯಿಸಬೇಡಿ, ಟ್ರಿಪಲ್ ರೈಡಿಂಗ್ ಮಾಡಬೇಡಿ. ದಯವಿಟ್ಟು ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಎಲ್ಲ ರೂಲ್ಸ್ಗಳನ್ನು ದಯವಿಟ್ಟು ಫಾಲೋ ಮಾಡಿ. ನಿಮ್ಮ ಜೀವವನ್ನು ಉಳಿಸ್ಕೋಬೇಕನ್ನೋದೇ ನಮ್ಮ ಉದ್ದೇಶ. ನಮ್ಮ ಪೊಲೀಸರದು ಮಾನವರ ಆಸ್ತಿಪಾಸ್ತಿಯನ್ನು ಕಾಪಾಡಬೇಕು, ಪ್ರಾಣಗಳನ್ನು ಕಾಪಾಡಬೇಕು, ಟ್ರಾಫಿಕ್ ವ್ಯವಸ್ಥೆಯನ್ನು ಸುಗಮವಾಗಿ ನೋಡ್ಕೋಬೇಕಾಯ್ತು ನಮ್ಮ ಜವಾಬ್ದಾರಿ ಇದೆ. ಹಾಗಾಗಿನೇ ನೀವು ನಮ್ಮ ಜೊತೆಗೆ ಕೈ ಜೋಡಿಸಿ ಅಂತ ಕೇಳ್ತೀನಿ. ಇವತ್ತು ತುಂಬ ಯಶಸ್ವಿ ಆಗಿದೆ, ಸುಮಾರು ತುಂಬ ಎಫೆಕ್ಟಿವ್ ಇದೆ. ಜನರು ಇದರಿಂದ ಒಳ್ಳೆಯ ಸ್ಪಂದನೆ ಕೊಟ್ಟಿದ್ದಾರೆ. ಇವತ್ತು ನಾವು ಮಾಡಿದ್ದು ಒಂದು ತಹಶೀಲ್ದಾರ್ ರೋಡು, ಅದಾದಮೇಲೆ ತೀನ್ ಕಂದಿಲ್ ಬಂದಿದ್ವಿ, ಆಮೇಲೆ ಜಾಕಿರ್ ಹುಸೇನ್ ಸರ್ಕಲ್ಲು, ಅದಾದಮೇಲೆ ನಮ್ಮ ಬಟ್ಟೆ ಬಜಾರು ಮತ್ತು ಹರಿಹರ ರೋಡ್ ಮುಖಾಂತರ ನಾವು ಚಂದ್ರಮೌಳಿ ಸರ್ಕಲ್ ತನಕ ಮಾಡಿದ್ವಿ. ಇದೇ ರೀತಿ ಇರ್ತಕ್ಕಂಥ ಕೆಲಸವನ್ನು ಮತ್ತು ನಾವು ಮುಂದಿನ ದಿನಗಳಲ್ಲೂ ನಾವು ಮಾಡ್ತೀವಿ ಫ್ರೀ ಇದ್ದಾಗೆಲ್ಲ. ಇದಕ್ಕೆ ನಮ್ಮೆಲ್ಲ ಸಿಬ್ಬಂದಿಯವರು ಮತ್ತು ಟ್ರಾಫಿಕ್ PSI ಮತ್ತು ಇನ್ಸ್ಪೆಕ್ಟರ್ ಅವರು, ಸದರ್ ಬಜಾರ್ ಇನ್ಸ್ಪೆಕ್ಟರ್ ಅವರು ಕೋರ್ಡಿನೇಷನ್ ಮಾಡ್ಕೊಂಡು ಮಾಡಿದ್ದು. ದಯವಿಟ್ಟು ಎಲ್ಲರೂ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡೋಂತ ವಿನಂತಿಸ್ಕೊಳ್ತೀನಿ. ಇದಕ್ಕೆ ನಮ್ಮದು SP ಸರು ಮತ್ತು ನಮ್ಮ ಅಡಿಷನಲ್ SP ಸರು ಒಳ್ಳೆಯ ಗೈಡ್ ಮಾಡಿ ಮಾರ್ಗದರ್ಶನ ಮಾಡಿದ್ದ ಫಲವಾಗಿ ನಾವು ಇದು ಕೆಲಸ ಮಾಡ್ತಾಯಿದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.